ಈಗ ಇದ್ಯಾವುದು ಜ್ಞಾನೇಂದ್ರ ಅಂತ ಗಂಗವಾರ ಹಾಂ ಗಂಗವಾರು ನೋಡೋಣ ಗೊತ್ತಾಗುತ್ತಲ್ಲ. ಏನು ತಗೋತೀರಿ ಆಕ್ಷನ್ನ? CID ತನಿಖೆ ಮಾಡಿ. ಇದು ಏನು ನಡೆದಿದೆ ಹೇಳಿ ಜನಗಳ ಮುಂದೆ. ನಿಮ್ಮ ಕಾಲದಲ್ಲಿ ಏನು ಮಾಡಿದ್ದೀರಿ? ಅದರಿಂದ ನಾನೇ ಹರಿಶ್ಚಂದ್ರ ಇನ್ಯಾರಿಲ್ಲ, ಭಾಳ ಪರಿಶುದ್ಧವಾಗಿ ಆಡಳಿತ ನಡೆಸೋನು. ಇದೆಲ್ಲ ನಿಲ್ಲಿಸಿ, ಗೊತ್ತಿದೆ ನನಗೂ ಇದನ್ನು ಹೆಂಗೆ ಸರಿಪಡಿಸ್ಬೇಕು. ನಾನು ಈ ನಾಡಿನ ಯಾವೊಂದು ನಿರುದ್ಯೋಗಿಗಳಿದ್ದೀರಿ, ನೀವು ಎದ್ದೇಳದೇ ಇದ್ದರೆ ಈ ನಿರುದ್ಯೋಗಿಗಳು ನಿಮ್ಮ ಉದ್ಯೋಗ ದೊರಕೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಮನೆ ಮಠ ಹಾಳು ಮಾಡ್ಕೊಂಡು 1 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಯಾರು ತಲೆ ಹೊಡಿತೀರ ಆಮೇಲೆ ನೀವು? ಯುವಕರಿಗೆ ನಾನು ಹೇಳಕ್ಕೆ ಬಯಸ್ತೀನಿ, ಇಲ್ಲೆಲ್ಲೋ ನಾನೊಂದು ಸಂಪಾದಕೀಯ ನೋಡಿದೆ, KPSC ರಾಜಕೀಯ ಹಸ್ತಕ್ಷೇಪದ ತಡೆ ಅಗತ್ಯ. ಹೌದು, ಬರೆದಿದೆ, ದೊಡ್ಡ ಆರ್ಟಿಕಲ್ ಇದೆ, ಎಡಿಟೋರಿಯಲ್. ಯಾರು ಈ ರಾಜಕೀಯ ಹಸ್ತಕ್ಷೇಪನ ತಡಿಬೇಕು? ಅದು ಅವರು ಖರ್ಗೆ ಅವ್ರು ಹೇಳ್ಬೇಕು. ಅವ್ರಿಗೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ತಾರೆ, ನಮಗಿಂತ ಚೆನ್ನಾಗಿ. ಯಾರು ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಹಾಂ, ಎಲ್ಲಿ ಕೊಟ್ಟವ್ರೆ? ಯಾವ ಕೋರ್ಟ್ ಆದೇಶ ಎಲ್ಲಿದೆ ಅವರಿಗೆ ಕೊಡೋದಕ್ಕೆ? ಇಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾದ ಮೇಲೂ ಮತ್ತು ನಿಮ್ಮ ಜವಾಬ್ದಾರಿ ಏನು? ಸರ್ಕಾರದ್ದು, ನಿಮ್ಮ ಇಲಾಖೆಗೆ ಸೇರಿದ್ದದು, ನೀವು ತಗೋಬೇಕಲ್ಲ ಡಿಸಿಷನ್ನು. ಅದು ಅವ್ರು ಕೇಳಿ ಗೊತ್ತಿಲ್ಲ ನನಗೆ, ಯಾರಿಗೆ ಕಿಕ್ ಬ್ಯಾಕ್ ಹೋಗಿದೆ ಅವ್ರು ಹೇಳಬೇಕು. ಏಕೆಂದರೆ ಅವ್ರು ಪಂಡಿತರಲ್ಲ ಎಲ್ಲ ವಿಷಯದಲ್ಲೂ. ಅದನ್ನೇ ಹೇಳ್ತಾ ಇರೋದು. ಏನು ಆ್ಯಕ್ಷನ್ ತಗೋತೀಯಪ್ಪ? ಇದು ಅಕ್ರಮವಾಗಿ ಸೇರಿರೋದವರು. ರಿಪೋರ್ಟ್ ಇದೆ. ನಿಮ್ಮ OMR ಶೀಟ್ಗಳನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರು ಇದೆಲ್ಲ ಡೀಟೇಲ್ ಕೊಟ್ಟವರಲ್ಲ. ಇದು ಯಾಕೆ ಕೊಟ್ಟವ್ರು ಈ ರಿಪೋರ್ಟು? ಇದು ಯಾಕೆ ಬಂದಿದೆ? ಇದರೊಳಗೆ ಏನಿದೆ ಇದರಲ್ಲಿ ಗೊತ್ತಿಲ್ಲ ನಿಮಗೆ? ಇದನ್ನು ಯಾಕಪ್ಪ ಚರ್ಚೆ ಮಾಡಲ್ಲ? ಮೊದಲು ಮೆಂಬರ್ಗಳನ್ನ ಮಾಡಬೇಕಾದ್ರೆ 360 ಡಿಗ್ರಿ ನಡೀತದಲ್ಲ ಡೆಲ್ಲಿನಲ್ಲಿ. ಯಾರು ಇಂಪಾರ್ಟೆಂಟ್ ಸೆನ್ಸಿಟಿವ್ ಪೋಸ್ಟಿಗೆ ಅಪಾಯಿಂಟ್ ಮಾಡಬೇಕಾದ್ರೆ 360 ಡಿಗ್ರಿ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಯಾತಕ್ಕೆ UPSCನಲ್ಲಿ ಯಾತಕ್ಕೆ ಕಂಪ್ಲೇಂಟ್ ಬರಲ್ಲ? ಪ್ರತಿ ವರ್ಷ ನಡೆಸ್ತಾರಲ್ಲ ಎಕ್ಸಾಮ್ಗಳನ್ನ. ಇಲ್ಲಿ ಯಾಕೆ ಬರ್ತಾ ಇದೆ KPSCದು ಕರ್ನಾಟಕದಲ್ಲಿ ಕಳೆದ 20 ವರ್ಷದಿಂದ? ಇಲ್ಲಿ ಮೆಂಬರ್ ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿ ಕೊಡಲಿಲ್ಲ, ಕಿತ್ಲೆಹಣ್ಣು ಕೊಡಲಿಲ್ಲ ಅಂದ್ರೆ ಕೊಡ್ತದ ಬೇವಿನ ಮರ? ನಿಮ್ಮಲ್ಲಿದೆ ಲೋಪದೋಷ. ಇಲ್ಲಿ ಜಾತಿ ಹೆಸರಿನಲ್ಲಿ ಆ ಜಾತಿನಲ್ಲಿ ಮಾಡಿದ್ರೆ ಆ ಜಾತಿ ಓಟ್ ನಮಗೆ ಬರುತ್ತೆ, ಇಲ್ಲ ಇಷ್ಟು ದುಡ್ಡು ತಗೊಂಡ್ರೆ ಅವನು ಪರಿಶುದ್ಧವಾಗಿರ್ತಾನೆ ದುಡ್ಡು ಕೊಟ್ಟು ಬಂದರೆ. ಈ ಅಳತೆ ಹೋಗಲಿ ಇಟ್ಕೊಂಡು ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ KPSCಯಲ್ಲಿ ಉಳಿಸ್ತೀರಿ ನೀವು. ಇನ್ನು 50 ವರ್ಷ ಆದರೂ ಇಂಥ ಆಡಳಿತ ನಡೆಸ್ಕೊಂಡು ನೀವು ಆ KPSC ಉದ್ಧಾರ ಮಾಡ್ತೀರಾ ನೀವು? ನಿಮಗೆ ಗೊತ್ತಿಲ್ವಾ ಇಲ್ಲಿ ಏನು ನಡೀತಿದೆ? ಹೇಳಿ ಸರ್. ಹಾಂ, ಇದು BJP ಸರ್ಕಾರದಲ್ಲಿ ಅದು ಓನ್ಲಿ ನೋಟಿಫಿಕೇಶನ್ ಮಾಡಿದ್ರು. ಆಮೇಲೆಲ್ಲ ನಡೆದಿದ್ದು ಇವರು ಸಚಿವರಾದ ಮೇಲೆ ನಡೆದಿರೋದು ಇವೆಲ್ಲ. BJP ಸರ್ಕಾರದ ಓನ್ಲಿ ನೋಟಿಫಿಕೇಶನ್, ಅದು ಎಕ್ಸಾಮ್ ನೋಟಿಫಿಕೇಶನ್ನು. ಅದರಲ್ಲಿ ಯಾವ ಥರ ನಡ್ಕೋಬೇಕು, ಆ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋರು ಯಾವ ರೀತಿ ನಡಿಬೇಕು, ಪ್ರತಿಯೊಂದು ಗೈಡ್ಲೈನ್ಸ್ ಇಟ್ಟವ್ರೆ. ಆ ಗೈಡ್ಲೈನ್ಸ್ಗಳನ್ನ ಗಾಳಿ ತೂರಿರೋದು ಯಾರು? ಇದು ಇಲ್ಲಿರ್ತಕ್ಕಂಥ ಲೋಪದೋಷಗಳು. ಹಾಂ,
ತನಿಖೆಗಲ್ಲ, ಮೊದಲು ಇಷ್ಟೆಲ್ಲ ಭಾಷಣ ಮಾಡ್ತಾರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರಾಜಕೀಯ ಮಾಡಬೇಕು. ಇಲ್ಲಿ ಅಧಿಕಾರ ಕೊಟ್ಟಿದ್ದಾರಲ್ಲ, ವಿಷಯ ಗೊತ್ತಿದ್ದು ಇಂಥವ್ರನ್ನ ಹೆಂಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ? ಇಷ್ಟೆಲ್ಲ ಇತ್ತು, ಮೆಟೀರಿಯಲ್ ಇದೆ, ಯಾತಿಗೆ ಮೌನಕ್ಕೆ ಶರಣಾಗಿದ್ದೀರಿ? ಬರೀ ಇದು ಬೇರೆದು ಹೇಳ್ತಿರಲ್ಲ. ಈಗಲದು ನಿರಂತರವಾಗಿ ನಡೀತಾ ಇದೆ ಇಲ್ಲಿ.